ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತಿನ ನಮ್ಮ ಬ್ಲಾಗಲ್ಲಿ ಏನಂದರೆ ಫೇಸಲ್ಲಿರೋ ಹೇರ್ಸ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಪರ್ಮನೆಂಟಾಗಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ಈ ಟಿಪ್ಸು ಇಂಪಾರ್ಟೆಂಟ್ ಅಂತ ಅನ್ಕೊತೀನಿ, ಎಕ್ಸ್ಪೆಷಲಿ ಗರ್ಲ್ಸ್ಗೆ. ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ನಾವು ಪರ್ಮನೆಂಟಾಗಿ ಫೇಸಲ್ಲಿರೋ ಹೇರ್ನ ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳೋದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ತಕ್ಷಣವೇ ಆ ವಿಡಿಯೋ ನೋಡ್ಬೋದು. ಓಕೆ, ಲೇಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಫೇಸಲ್ಲಿ ಏರ್ ಇದ್ದರೆ ತುಂಬಾ ಬೇಜಾರಾಗುತ್ತೆ, ಇರಿಟೇಷನ್ ಆಗುತ್ತೆ, ಒಂಥರ ಮುಜುಗರ ಆಗುತ್ತೆ. ಹಂಗಾಗಿ ಪರ್ಮನೆಂಟಾಗಿ ನಮಗೆ ಹೇರ್ಸ್ ಇಲ್ಲದೆ ಇರೋಂಗೆ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ನಮ್ಮ ಸ್ಕಿನ್. ರೂಪಾಯಿ ಖರ್ಚು ಮಾಡೋದು ಬೇಕಾಗಿಲ್ಲ. ಮನೇಲೆ ಸಿಗೋ ಇಂಗ್ರೀಡಿಯೆಂಟ್ಸಿಂದ ನಾನು ನಿಮಗೆ ಪರ್ಮನೆಂಟಾಗಿ ಫೇಸಲ್ಲಿರೋ ಹೇರ್ನ ರಿಮೂವ್ ಮಾಡ್ಕೊಳ್ಳೋದು ನಾನು ತೋರಿಸ್ತೀನಿ. ಕಲಿಸ್ಬಿಟ್ಟು ಒಂದು 5-10 ಮಿನಿಟ್ಸ್ ಬಿಟ್ಬಿಟ್ಟು ಹಚ್ಕೊಡಿ. ಅವಾಗ ಒಂದು ಒಳ್ಳೆ ರಿಸಲ್ಟ್ ತಗೊಳುತ್ತೆ, ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಇದನ್ನು ಒಂದು 5 ಮಿನಿಟ್ಸ್ ಬಿಟ್ಬಿಡೋಣ. ಈಗ ಫೇಸಲ್ಲಿ ಹೇರ್ಸ್ ಏನಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಏನು ಫ್ಯಾಮಿಲಿಯಿಂದ ಯಾರಿಗಾದರೂ ಇದ್ದರೆ ಅದು ನಮಗೂ ಬರುತ್ತೆ. ನೆಕ್ಸ್ಟು ನಮಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದನೂ ಆಗ್ಬೋದು. ಥೈರಾಯ್ಡಿಂದನೂ ನಿಮಗೆ ಫೇಸಲ್ಲಿ ಹೇರ್ ಬರೋದಕ್ಕೆ ಕಾರಣ ಆಗುತ್ತೆ. ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ, ಹೇಗಾದರೂ ಅದು ಫೇಸಲ್ಲಿ ಹೇರ್ಸ್ ಬರೋದಕ್ಕೆ ಕಾರಣ ಆಗುತ್ತೆ. ಇಷ್ಟೆಲ್ಲ ಕಾರಣಗಳಿದೆ ನಮಗೆ ಫೇಸಲ್ಲಿ ಹೇರ್ಸ್ ಬರೋದಕ್ಕೆ. ಇದನ್ನು ನಾವು ಹೇರ್ನ ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೆಲವು ಟೈಪ್ಸಲ್ಲೆಲ್ಲ ಇದೆ. ಈಗ ಒಬ್ರು ವ್ಯಾಕ್ಸ್ ಮಾಡಿಸ್ತಾರೆ. ವ್ಯಾಕ್ಸ್ ಎಲ್ಲ ಮಾಡಿಸ್ಬಾರ್ದು, ಯಾಕಂದರೆ ನಮ್ಮ ಫೇಸ್ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇರುತ್ತೆ. ಫೇಸಲ್ಲಿ ಹೇರ್ಸ್ ನಾವು ರಿಮೂವ್ ಮಾಡಿಸಿದ್ರೆ ಒಬ್ರೊಬ್ರಿಗೆ ಪಿಂಪಲ್ಸ್ ಆಗುತ್ತೆ, ರೆಡ್ಡಿಶ್ ಆಗುತ್ತೆ, ತುಂಬಾ ಒಂಥರ ಇರಿಟೇಷನ್ ಆಗುತ್ತೆ. ಮತ್ತು ಸ್ಟಾರ್ಟಿಂಗ್ ಮಾಡಿಸಿದ ದಿನವೇ ನೋಡೋದಕ್ಕಾಗಲ್ಲ, ಫೇಸ್ ಅಷ್ಟೊಂದು ಉರಿತಾ ಇರುತ್ತೆ, ರೆಡ್ ಆಗಿರುತ್ತೆ. ಫೇಸ್ ಎಲ್ಲ ತುಂಬಾ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು ಫೇಸಲ್ಲಿ. ಹಾಗಾಗಿ ದಯವಿಟ್ಟು ಯಾರು ಫೇಸ್ಗೆ ವ್ಯಾಕ್ಸ್ ಮಾಡಿಸ್ಬೇಡಿ. ಶೇವ್ ಮಾಡ್ತಾರೆ, ಶೇವ್ ಮಾಡಬಾರ್ದು, ಯಾಕಂದರೆ ನಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಅದು ಶೇವ್ ಮಾಡಿದ್ರೆ ರಫ್ ಆಗಿ ಬರುತ್ತೆ ಹೇರು. ಅದೇನೇ ಇದ್ರೂ ಬಾಯ್ಸ್ಗೆ ಅದು ಸ್ಕಿನ್ ರಫ್ ಆಗಿರೋದ್ರಿಂದ ಅದು ಅವ್ರಿಗೆ ಸೂಟ್ ಆಗುತ್ತೆ. ಬಟ್ ನಮ್ಮದು ಹೆಣ್ಮಕ್ಳಿಗೆ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಸ್ಕಿನ್ನು ಸ್ಮೂತ್ ಆಗಿರುತ್ತೆ. ಹಾಗಾಗಿ ಶೇವ್ ಎಲ್ಲ ಮಾಡಬೇಡಿ. ದಯವಿಟ್ಟು ಕ್ರೀಮ್ಸ್ನ ಯೂಸ್ ಮಾಡ್ತಾರೆ, ದಯವಿಟ್ಟು ಕ್ರೀಮ್ಸ್ನ ಯೂಸೇ ಮಾಡಬೇಡಿ, ಯಾಕಂದರೆ ಅದರಲ್ಲಿ ತುಂಬಾ ಕೆಮಿಕಲ್ ಹಾಕಿರ್ತಾರೆ. ಹಾಗಾಗಿ ಫೇಸ್ಗೆ ಯಾವುದೇ ರೀತಿ ಫೇಸ್ ರಿಮೂವ್ ಮಾಡೋ ಕ್ರೀಮ್ನ ಯಾವುದೇ ರೀತಿಯೂ ಹಚ್ಚೋದಕ್ಕೆ ಹೋಗಬೇಡಿ. ಮತ್ತು ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊತಾರೆ, ಅದು ಎಲ್ಲರ ಕೈಲೂ ಆಗೋದಿಲ್ಲ ಲೇಸರ್ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ. ಲೇಸರ್ ಟ್ರೀಟ್ಮೆಂಟ್ಗೆ ತುಂಬಾ ಖರ್ಚಾಗುತ್ತೆ. ಅದು ಹಾಗಾಗಿ ನಾನು ಈಸಿಯಾಗಿ ಮನೇಲೇ ಸಿಗೋ ಇಂಗ್ರೀಡಿಯೆಂಟ್ಸಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದೆಲ್ಲ ಫೇಸಲ್ಲಿ ಹೇಗೆ ಹೇರ್ಸ್ ಬರುತ್ತೆ ಅಂತಲೂ ನಾನು ನಿಮಗೆ ಹೇಳಿದ್ದೀನಿ, ಮತ್ತು ಅದು ಯಾವ ರೀತಿ ಎಷ್ಟು ಟೈಪ್ಸಲ್ಲಿ ಹೇರ್ಸ್ ರಿಮೂವ್ ಮಾಡ್ಕೊಳ್ತಾರೆ ಅಂತಲೂ ಹೇಳಿದ್ದೀನಿ. ಹಾಗಾಗಿ ದಯವಿಟ್ಟು ಇದು ಯಾವ ರೀತಿಯೂ ನೀವು ಮಾಡೋದಕ್ಕೆ ಹೋಗಬೇಡಿ. ನಾನು ಈಗ ತೋರಿಸಿರೋ ಇಂಗ್ರೀಡಿಯೆಂಟ್ಸಲ್ಲಿ ನೀವು ದಯವಿಟ್ಟು ಇದನ್ನು ಟ್ರೈ ಮಾಡಿ. ಬಟ್ ಲೇಟರ್ ರಿಸಲ್ಟ್ ಆದ್ರೂ ಬಟ್ ಪಕ್ಕ ಇದು ಫೇಸಲ್ಲಿರೋ ಹೇರ್ ಕಮ್ಮಿ ಮಾಡುತ್ತೆ. ಓಕೆ, ಇವಾಗ ಬನ್ನಿ ಹೇಗೆ ಹಚ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ಓಕೆ, ಈಗ ಈ ರೀತಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ನೆಕ್ಕಿಗಾದರೂ ನೀವು ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಫಸ್ಟು ನಾವು ಕಡಲೆ ಹಿಟ್ಟು ಯೂಸ್ ಮಾಡಿದ್ದೀವಿ. ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಿಗೆ ತುಂಬಾ ಒಂದು ರಿಸಲ್ಟ್ ಕೊಡುತ್ತೆ. ಆ ಇಂಗ್ರೀಡಿಯೆಂಟ್ಸ್ ಬಳಸೋದ್ರಿಂದ ನಾವು ಯಾವುದೇ ಸ್ಕಿನ್ ಕೇರ್ ಮಾಡಿಕೊಂಡ್ರು ಯಾವುದಕ್ಕೇ ಹಾಕಿದ್ರು ನಮಗೆ ಕಡಲೆ ಹಿಟ್ಟಿಂದ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಫೇಸಲ್ಲಿ ಏನೇ ಸನ್ ಟ್ಯಾನ್ ಆಗಿದ್ರೂ ಕಮ್ಮಿ ಮಾಡುತ್ತೆ. ಮತ್ತು ಡ್ರೈ ಸ್ಕಿನ್ ಇರೋರಿಗಂತೂ ಇದು ಒಂದು ಒಳ್ಳೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಮತ್ತು ಇದು ನೆಕ್ಸ್ಟು ಅರಿಶಿಣ ಹಾಕಿದ್ದೀವಿ. ಅರಿಶಿಣ ನಮ್ಮ ಫೇಸಿಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಫೇಸಲ್ಲಿ ಏನೇ ಪಿಂಪಲ್ಸ್ ಆಗಿ ಏನಾದರೂ ಬ್ಲ್ಯಾಕ್ ಆಗಿ ಕಲೆ ಉಳಿದಿದ್ರೆ ಅದು ಕಮ್ಮಿ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಅರಿಶಿಣ. ನೆಕ್ಸ್ಟು ಮಿಲ್ಕು ನಿಮಗೆ ಒಂದು ಒಳ್ಳೆ ಸ್ಕಿನ್ ಹೈಡ್ರೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದು ಒಂದು ಒಳ್ಳೆ ಮಾಯ್ಶ್ಚರೈಸ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಫೇಸಲ್ಲಿ ಏನೇ ರೆಡ್ ಸೆಲ್ಸ್ ಇದ್ರೂ ಕಮ್ಮಿ ಮಾಡುತ್ತೆ, ಮತ್ತು ಫೇಸ್ಗೆ ಗ್ಲೋ ಕೊಡುತ್ತೆ, ಮತ್ತು ಒಂದು ಸ್ಕಿನ್ ಹೈಡ್ರೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಲೆಮನ್ನು ನಮ್ಗೆ ಒಂದೊಳ್ಳೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು ಲೆಮನ್ ಜ್ಯೂಸು. ಹಾಗಾಗಿ ಅದು ಲೆಮನ್ ಜ್ಯೂಸ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೂ ತುಂಬಾ ಒಳ್ಳೆಯದು. ಇಷ್ಟೆಲ್ಲ ಒಳ್ಳೇದಿರೋದ್ರಿಂದ ನಾವು ಫೇಸಿಗೆ ಹಚ್ಕೊಂಡ್ರೆ ಇನ್ನೂ ಒಳ್ಳೇದಲ್ವ. ಇದು ಚೆನ್ನಾಗಿ ಡ್ರೈ ಆಗಬೇಕು. ಇದು ಡ್ರೈ ಆಗೋದಕ್ಕೆ ಒಂದು 10-15 ಮಿನಿಟ್ಸ್ ಆದರೂ ಬೇಕು. ಚೆನ್ನಾಗಿ ಅದು ಡ್ರೈ ಆಗಬೇಕು ಫೇಸ್ಗೆ. ಆವಾಗ ನಮಗೆ ಮಾತಾಡೋದಕ್ಕೂ ಆಗಲ್ಲ, ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಫೇಸ್ ಎಲ್ಲ ಟೈಟ್ ಆಗುತ್ತೆ. ಇದೊಂದು
10-15 ಮಿನಿಟ್ಸ್ ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಫುಲ್ಲು ಡ್ರೈ ಆಗಿದೆ. ಈಗ ನೋಡಿ ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ದಪ್ಪ ಹಚ್ಕೊಂಡಿದ್ದೀನಿ, ಸ್ವಲ್ಪ ತೆಳು ಹಚ್ಕೊಂಡಿದ್ದೀನಿ. ಬೇಗನೆ ಡ್ರೈ ಆಗುತ್ತೆ. ಡ್ರೈ ಆಗಲ್ಲ ಅಂತ ಏನಿಲ್ಲ, ಡ್ರೈ ಆಗುತ್ತೆ. ಬಟ್ ಸ್ವಲ್ಪ ಬೇಗನೆ ಡ್ರೈ ಆಗುತ್ತೆ ತೆಳ್ಳಗೆ ಹಚ್ಕೊಂಡ್ರೆ. ನಾನು ಸ್ವಲ್ಪ ದಪ್ಪ ಹಚ್ಕೊಂಡಿದ್ದೀನಿ, ಫುಲ್ಲು ಡ್ರೈ ಆಗಿದೆ. ಈಗ ನಾವು ಹೇರ್ಸು ಈ ರೀತಿ ಬೆಳೆದಿರುತ್ತೆ, ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿ ಮಾಡ್ಕೊಳ್ಬೇಕು. ಕೈಯಲ್ಲಿದ್ದಾಗಲೇ ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ನೀವು ಹೇರ್ಸ್ ಅದು ರಿಮೂವ್ ಆಗೋಕ್ಕೆ ಚಾನ್ಸ್ ಸಿಗುತ್ತೆ. ನಾವು ಈ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ಕೊಳ್ಳೋಣ. ಇದೇನೇ ಮಾಡ್ಕೊಳ್ಳೋದು ಸ್ವಲ್ಪ ಬಾತ್ರೂಮಲ್ಲಿ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಬಿದ್ದೋಗ್ಬಿಡುತ್ತೆ. ಓಕೆ, ಇವಾಗ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಫೇಸ್ ವಾಶ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಗ್ಲೋ ಆಗಿ ಬಂದಿದೆ. ಈ ರೆಮಿಡಿನ ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಹೇರ್ಸ್ ರಿಮೂವ್ ಆಗೋದಲ್ಲದೆ ನಿಮ್ಮ ಫೇಸ್ ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ನು ಕೊಡುತ್ತೆ. ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಇದನ್ನು ನೀವು ವೀಕ್ಲಿ 1-2 ಟೈಮ್ ಮಾಡಿಕೊಂಡ್ರೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಇದನ್ನು ಒಂದು 2 ಮಂತ್ಸ್ ನೀವು ವೀಕ್ಲಿ 2 ಟೈಮ್ ನೀವು ಮಾಡಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಬೇಗನೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಈ ಥರ ಲೇಸರ್ ಟ್ರೀಟ್ಮೆಂಟ್ ಅದು ಇದು ಸಿಗ್ಬೋದು ತಕ್ಷಣವೇ ಬ್ಯಾಗ್ಸ್ ಅದು ಇದು ಮಾಡಿಸೋದ್ರಿಂದ. ಬಟ್ ಇದು ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಒಳ್ಳೆ ಗ್ಲೋಯಿಂಗ್ ಸ್ಕಿನ್ನು ಸಿಗುತ್ತೆ. ನೀವು ನನ್ನ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡಿದಾಗ ನೋಡಿ, ನಾನು ಯಾವುದೇ ರೀತಿ ಏನು ಮೇಕಪ್ ಮಾಡ್ದೇನೆ ಫೇಸ್ ವಾಶ್ ಮಾಡಿಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಈಗ ನೋಡಿ ಫೇಸ್ ಎಷ್ಟು ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ತಾ ಇದೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ನಾವು ರೆಮಿಡಿ ಮಾಡಿರೋದು, ಹಾಗಾಗಿ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಈ ಟ್ರೀಟ್ಮೆಂಟ್ಸ್ ಎಲ್ಲ ವ್ಯಾಕ್ಸಿಂದ ಇದೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ. ಇದರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನೀವು ಧೈರ್ಯವಾಗಿ ನೀವು ಈಸಿಯಾಗಿ ಮನೆಯಲ್ಲೇ ಸಿಗೋ ನೀವು ಇಂಗ್ರೀಡಿಯೆಂಟ್ಸಿಂದ ನೀವು ಹೇರ್ನ ರಿಮೂವ್ ಮಾಡ್ಕೊಳ್ಬೋದು. ನಿಮ್ಗೆ ಇನ್ನೊಂದು ಹೇಳೋದು ಮರ್ತಿದ್ದೆ, ಫೇಸ್ಗೆ ಬ್ಲೀಚು ಅಪ್ಲೈ ಮಾಡ್ತಾರೆ. ದಯವಿಟ್ಟು ಬ್ಲೀಚ್ ಎಲ್ಲ ಅಪ್ಲೈ ಮಾಡಬೇಡಿ, ತುಂಬಾನೇ ಕೆಮಿಕಲ್ಸ್ ಇರುತ್ತೆ. ಹಾಗಾಗಿ ನೀವು ಇದು ಹೋಮ್ ರೆಮಿಡಿಯಿಂದ ನೀವು ಈಸಿಯಾಗಿ ನೀವು ಹೇರ್ನ ರಿಮೂವ್ ಮಾಡ್ಕೊಳ್ಬೋದು. ಓಕೆ, ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ ಇವತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನನಗೂ ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ನೀವು ಈ ವಿಡಿಯೋ ನೋಡಿದ್ದೀರಾ ಅಂತ ಹೇಳಿ. ಹೀಗೆ ನನ್ನ ವಿಡಿಯೋಸ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ಸ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.